ಇವತ್ತು ನಾನು ಸೋರೆಕಾಯಿ ಹಾಗೆ ಹೆಸರು ಬೇಳೆನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಆರೋಗ್ಯಕರ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಇದೊಂದು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಇದು ಒಂದು ಒಳ್ಳೆ ಸೈಡ್ ಡಿಶ್ಶು. ದೋಸೆ, ರೊಟ್ಟಿ, ಚಪಾತಿ, ಅನ್ನ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಸೈಡ್ ಡಿಶ್ ಅಂತ ಕೂಡ ಹೇಳ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ ಏನು ಹೆಸರು ಬೇಳೆನ ಇಟ್ಕೊಂಡಿದ್ದೆ 1 ಕಪ್ಪು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೈಟಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹೆಸರು ಬೇಳೆನ. ಹುರಿಲಿಲ್ಲ ಅಂದ್ರೂ ಕೂಡ ಏನು ಅಂಥ ವ್ಯತ್ಯಾಸ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಹೇಗೆ ಬೇಕಾದರೂ ಮಾಡ್ಕೊಳ್ಳಿ, ಹುರಿದಾದ್ರೂ ತೊಗೋಬೋದು ಅಥವಾ ಹಸಿದಾದ್ರೂ ತೊಗೋಬೋದು. ನಾನಿಲ್ಲಿ ಅದನ್ನು ಒಂದು 2ರಿಂದ 3 ಬಾರಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟ ನೀರನ್ನ ಸೇರಿಸ್ತಿದ್ದೀನಿ. ನೋಡ್ತಿರ್ಬೋದು ನೀವು, ತೊಳೆದಿರ್ತಕ್ಕಂಥ ಹೆಸರು ಬೇಳೆಗೆ 1 ಲೋಟ ನೀರನ್ನ ಸೇರಿಸಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಪಕ್ಕಕ್ಕೆ ಎತ್ತಿಟ್ಕೊಂಡು ಸೋರೆಕಾಯಿ ಏನು ತೋರಿಸ್ತೆ ಅದನ್ನು ನೀಟಾಗಿ ಹೆಚ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡಿದ್ದೀನಿ, ಇದನ್ನು ತೊಳೆದು ಸಿಪ್ಪೆನ ತೆಗಿತಿದ್ದೀನಿ. ಇದು ತುಂಬ ಎಳೆ ಸೋರೆಕಾಯಿ ಇರೋದ್ರಿಂದ ಸಿಪ್ಪೆ ತೆಗಿಲೇಬೇಕು ಅಂತ ಏನಿಲ್ಲ, ಬಾಯಿಗೇನು ಸಿಗಲ್ಲ. ತುಂಬ ಬಲ್ತಿದ್ರೆ ಏನಾಗುತ್ತೆ, ಸಿಪ್ಪೆ ಹಾಗೆ ಬಾಯಿಗೆ ಸಿಗುತ್ತೆ, ಹಾಗಾಗಿ ಸಿಪ್ಪೆ ತೆಗಿಬೇಕಾಗುತ್ತೆ. ನಾನಿಲ್ಲಿ ಸಿಪ್ಪೆ ಮತ್ತು ತಿರುಳು ಎರಡನ್ನೂ ಉಪಯೋಗಿಸ್ಕೊಳ್ತೀನಿ, ಅದನ್ನೇನು ಎಸೆಯಲ್ಲ, ಹಾಗಾಗಿ ತೆಗೆದಿಟ್ಕೊಂಡು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ತುಂಬಾ ಎಳೆಯದು, ಆ ಸೀಡು ಕೂಡ ಬಲ್ತಿಲ್ಲ. ಸೀಡೆಲ್ಲ ಬಲ್ತಿದ್ರೆ ನಾವು ತಿರುಳನ್ನೆಲ್ಲ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ನೋಡ್ತಿದ್ದೀರಲ್ಲ, ನಾನು ದೋಸೆ ಮಾಡುವಾಗ ತಿರುಳು ಮತ್ತು ಸಿಪ್ಪೆ ಎರಡನ್ನೂ ಹಾಕಿ ರುಬ್ಕೊಳ್ತೀನಿ ಕೆಲವೊಂದು ಸಲ, ಇಲ್ಲಾಂದರೆ ಸಿಪ್ಪೆನಲ್ಲಿ ಚಟ್ನಿ ಮಾಡ್ಕೊಳ್ತೀನಿ. ತಿರುಳನ್ನ ದೋಸೆಗೆ ಅಂತ ಹೇಳಿ ಉಪಯೋಗಿಸ್ಕೊಳ್ತೀನಿ. ನಾರ್ಮಲಾಗಿ ನೀವು ಯಾವುದೇ ದೋಸೆ ಮಾಡಿದ್ರೂ ಕೂಡ ಅದಕ್ಕೆ ರುಬ್ಬಿ ಹಾಕ್ಕೊಂಡ್ರೆ ಆಯ್ತು, ಅದನ್ನು ವೇಸ್ಟ್ ಏನಾಗಲ್ಲ, ಅದ್ರದ್ದು ನ್ಯೂಟ್ರಿಷನ್ ನಮಗೆ ಈಸಿಯಾಗಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ನೀಟಾಗಿ ಹೆಚ್ಚಿಟ್ಕೊಂಡಿದೆ. ಅದನ್ನು ಹೆಸರು ಬೇಳೆಯೊಟ್ಟಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು ನೀವು, ಒಂದು ಸೋರೆಕಾಯಲ್ಲಿ ಇಷ್ಟು ಹೋಳುಗಳಾಗಿದೆ. ಎಲ್ಲವನ್ನು ಉಪಯೋಗಿಸ್ಕೊಳ್ತಿದ್ದೀನಿ ನಾನು. ಮೀಡಿಯಮ್ ಸೈಜ್ ಇರೋದ್ರಿಂದ ನಾವು 3 ಜನಕ್ಕೆ ಸಫಿಷಿಯೆಂಟಾಗಿ ಅದು ಗ್ರೇವಿ ರೆಡಿ ಆಗುತ್ತೆ, ಹಾಗಾಗಿ ಪೂರ್ತಿ ಸೋರೆಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೋರೆಕಾಯಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ನಮಗೆ ಸೋರೆಕಾಯಿ ಮತ್ತು ಹೆಸರು ಬೇಳೆ ಎರಡನ್ನೂ ನೀಟಾಗಿ ಬೆಂದಿರುತ್ತೆ. ಸ್ಮ್ಯಾಶ್ ಕೂಡ ಆಗೋಲ್ಲ, ಹಾಗೆಯೇ ಬೇಯ್ದೇನೂ ಇರಲ್ಲ, ನೀಟಾಗಿ ಹದವಾಗಿ ಬೆಂದಿರುತ್ತೆ. ಅದು ನೀಟಾಗಿ ಬೆಂದು ಕುಕ್ಕರು ಕೂಲಾಗಷ್ಟರಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ ಒಂದು 2 ಒಣಮೆಣಸಿನ್ಕಾಯಿ, ಒಂದು ದಪ್ಪ ಸೈಜ್ ಈರುಳ್ಳಿನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 40% ಈರುಳ್ಳಿ ಫ್ರೈ ಆಗಿದೆ ಅಂತ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಒಟ್ಟಿಗೆ ಫ್ರೈ ಆಗುತ್ತೆ, ಹಾಗಾಗಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಫುಲ್ ಫ್ರೈ ಆಗುತ್ತೆ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆಯೂ ಕೂಡ ಹೋಗುತ್ತೆ, ಹಾಗಾಗಿ ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ದಪ್ಪ ಸೈಜ್ದು 2 ಆಪಲ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಆದಷ್ಟು ಹುಳಿ ಟೊಮೊಟೊ ತೊಗೊಳ್ಳಿ. ಇದಕ್ಕೇನಕ್ಕೆ ಅಂದರೆ ಹುಳಿಯನ್ನು ಸೇರಿಸಲ್ಲ. ನೀವು ಹುಳಿ ಟೊಮೊಟೊ ಅಥವಾ ಟೊಮೊಟೊ ಇಲ್ಲ ಅಂತ ಅಂದರೆ ಲಾಸ್ಟಲ್ಲಿ ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಳ್ಳಿ, ಅಥವಾ ನಿಂಬೆಹಣ್ಣಿನ ರಸನಾದ್ರೂ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನದ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ 1/4 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಒಗ್ಗರಣೆಯೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಟೊಮೊಟೊ ಕೂಡ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿ ಕುಕ್ಕರು ಕೂಲಾಗಿ ಯಾವ ಹದದಲ್ಲಿ ಬೆಂದಿದೆ ಅಂತ ಹೇಳಿ ನೋಡ್ತಿರ್ಬೋದು ನೀವು. ನಮಗೆ ಸೋರೆಕಾಯಿ ಹೋಳುಗಳು ಕಾಣಿಸ್ತಿದೆ. ಇಲ್ಲ ಅದು ನಾವು 2 ವಿಷಲ್ ಹಾಕ್ಸಿದ್ವಿ ಅಂತ ಅಂದ್ರೂ ಸೋರೆಕಾಯಿ ತುಂಬ ಸ್ಮ್ಯಾಶ್ ಆಗೋಗುತ್ತೆ, ಹಾಗಾಗಿ ಒಂದೇ ಒಂದು ವಿಷಲ್ ಸಾಕು. ಯಾವುದನ್ನು ತುಂಬ ಹೊತ್ತು ನೆನೆಸೋದು ಬೇಡ. ಏನನ್ನು ಹೆಸರು ಬೇಳೆನ ನೋಡ್ತಿದ್ದಿರಲ್ಲ, ಇದನ್ನು ಏನು ಇಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಿ ಅದರೊಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೂಗಲಿಕ್ಕೆ ಹದವಾಗಿ ನೀರು ಹಾಕ್ಕೊಂಡಿದ್ರಿಂದ ಅದು ಗಟ್ಟಿಯಾಗೆ ಬಂದಿದೆ. ಇನ್ ಕೇಸ್ ನೀವು ತುಂಬ ನೀರು ಹಾಕ್ಕೊಂಡಿದ್ದೀರಾ ಅಂತ ಅಂದರೆ ಇಲ್ಲಿ ನೋಡ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೇವಿಗೆ. ನೋಡ್ತಿದ್ದೀರಲ್ಲ, ನಾನಿಲ್ಲಿ ತುಂಬ ಗಟ್ಟಿಯಾಗಿರೋದ್ರಿಂದ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡು ನಾನು ಅದನ್ನು ಸರಿ ಮಾಡ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನು. ಹಾಗೆಯೇ ಕೊತ್ತಂಬರಿ ಮತ್ತು ಕರಿಬೇವನ್ನು ಕೂಡ ಮೇಲಿನಿಂದ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ವಿ ಅಂತ ಅಂದರೆ ನಮಗೆ ಒಂದು ಒಳ್ಳೆ ಆರೋಗ್ಯಕರ ಸೈಡ್ ಡಿಶ್ ರೆಡಿನೇ ಆಗೋಗುತ್ತೆ. ಲೋ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ.
ಏನೆಲ್ಲ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ಒಂದು ಒಳ್ಳೆ ಪರಿಮಳ ಬರ್ತಾಯಿದೆ. ಅದು ಮಾಡುವಾಗಲೇ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅಂತ ಅಂದರೆ ಆ ಒಂದು ವಾಸನೆಗೆ ತಿನ್ನೋಣ ಅನ್ನೋ ಥರ ಅನ್ನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ದೋಸೆ, ರೊಟ್ಟಿ, ಚಪಾತಿ, ಅನ್ನ ಪ್ರತಿಯೊಂದಕ್ಕೂ ಅರ್ಜೆಂಟಾಗಿ ಒಂದು ಬೆಳಗ್ಗೆ ಮಾಡಿದ್ವಿ ಅಂತ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಮಧ್ಯಾಹ್ನ ರೈಸ್ ಮಾಡಿಕೊಂಡ್ರೆ ರೈಸಿಗೂ ಆಗುತ್ತೆ. ಹಾಗೆ ಡಿನ್ನರಿಗೆ ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ರಾಗಿ ದೋಸೆನ ಮಾಡ್ಕೊಳ್ತಿದ್ದೀನಿ ಗ್ರೇವಿಗೆ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ಈಸಿಯಾಗಿ ಉಪಯೋಗಿಸ್ಬೋದು. ಹೈ ಪ್ರೋಟೀನ್ ಗ್ರೇವಿ ಅಂತಲೂ ಕೂಡ ಹೇಳ್ಬೋದು ಇದನ್ನು. ಏನಕ್ಕೆ ಅಂದರೆ ಹೆಸರುಬೇಳೆ, ಹಾಗೆ ಹೆಸರುಬೇಳೆನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ ಸಿಗುತ್ತೆ. ಹಾಗೆ ಸೋರೆಕಾಯಿ ಕೂಡ ವೆಯ್ಟ್ ಲಾಸಿಗೆ ಒಂದು ಒಳ್ಳೆ ತರಕಾರಿ ಅದು. ಹಾಗಾಗಿ ನೋಡ್ತಿದ್ದೀರಲ್ಲ, ನಾನು ರಾಗಿ ದೋಸೆನ ಎರಡೂ ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ. ಇದು ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದರೂ ನೀವು ಸರ್ವ್ ಮಾಡ್ಕೊಳ್ಳಿ. ಹೊಸ್ದಾಗಿ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.